ಎಲ್ಲರಿಗೂ ನಮಸ್ಕಾರ. ಇಂದು ನಮ್ಮ ನೆಲದ ವೀರರನ್ನು ಸ್ಮರಿಸಲು ಹಾಗೂ ಅವರ ತ್ಯಾಗವನ್ನು ಗೌರವಿಸಲು ನಾವು ಇಲ್ಲಿ ಸೇರಿದ್ದೇವೆ. ನಮ್ಮ ಮುಂದಿನ ನಾಟಕವು ತಾಯಿಯ ಮಡಿಲಿನಿಂದ ವೀರ ಮಡಿಯುವವರೆಗೂ ಎಂಬುದಾಗಿ ಶೀರ್ಷಿಕೆ ಹೊಂದಿದ್ದು, ಇದು ತಾಯಿ ಮಗನ ಅಮೂಲ್ಯವಾದ ಬಾಂಧವ್ಯವನ್ನು ಹಾಗೂ ದೇಶಪ್ರೇಮದ ಮಹತ್ವವನ್ನು ಅತ್ಯಂತ ಹೃದಯ ವಿದ್ರಾವಕ ರೀತಿಯಲ್ಲಿ ತೋರಿಸುತ್ತದೆ. ಈ ನಾಟಕದಲ್ಲಿ ತಾಯಿಯ ಪ್ರೀತಿ, ಮಗನ ವೀರಮರಣ ಮತ್ತು ದೇಶಭಕ್ತಿಯ ಭಾವನೆಗಳನ್ನು ಅರಿಯುತ್ತೇವೆ. ನಿಮ್ಮಲ್ಲಿ ಪ್ರತಿಯೊಬ್ಬರೂ ಈ ನಾಟಕವನ್ನು ಮನದಾಳದಿಂದ ಅನುಭವಿಸಿ ನಮ್ಮ ದೇಶದ ವೀರರ ಸೇವೆಯನ್ನು ಮರೆಯದಂತೆ ಮಾಡುವುದು ಇದರ ಆಶಯವಾಗಿದೆ. ಇಗೋ ನಮ್ಮ ನಾಟಕದ ಕತೆ ಆರಂಭವಾಗುತ್ತದೆ. संदेश आते हैं हमें तड़पाते हैं, चिट्ठी आती है पूछे जाती है कि घर कब आओगे, घर कब आओगे, लिखो कब आओगे, कि तुम बिन ये घर सुना सुना है। संदेश आते हैं हमें तड़पाते हैं, चिट्ठी आती है पूछे जाती है कि घर कब आओगे, कि घर कब आओगे, लिखो कब आओगे, कि तुम बिन ये घर सुना सुना है। को सलाम दे, मेरे गांव में है जो वो गली जहां रहती है मेरे दिलरुबा, उसे मेरे प्यार का जाम दे, उसे मेरे प्यार का जाम दे। वही थोड़ी दूर है घर मेरा, मेरे घर में है मेरी बूढ़ी माँ, मेरी माँ के पैरों को छू के तो उसे उसके बेटे का नाम दे। ವಿಜಯ್, ಏನಾಯ್ತು ಇಷ್ಟೊಂದು ಬೇಜಾರಲ್ಲಿದ್ಯಾ? ಏನಿಲ್ಲ ಕಣು, ಅಮ್ಮ ನೆನಪಾದ್ಲು. ಅದಕ್ಕೆ ಅಷ್ಟೊಂದು ಬೇಜಾರಾಯ್ತಾ? ಇಲ್ಲೆಲ್ಲ ಸರಿ ಇದೆ, ನೀನು ಒಂದು ರಜು ಲೆಟ್ರು ಬರೆದ್ಬಿಟ್ಟು ಮನೆಗೆ ಹೋಗ್ಬೋದಲ್ವಾ? ಅವನು ಹೇಳಿದ್ದು ಗುಡ್ ಐಡಿಯಾನೇ. ನೀನೇ ಯಾಕೆ ಏರ್ ಆಫೀಸರ್ಗೆ ಲೆಟರ್ ಬರಿಬೇಡ್ದು? ಹೌದಲ್ವಾ, ಇವಾಗಲೇ ಬರಿತೀನಿ, ಈಗಲೇ ಬರಿತೀನಿ. ತಗೊಂಡು ಕ್ಯಾಪ್ಟನ್ ವಿಜಯ್, ನಿನ್ನ ಹ್ಯಾಂಡ್ ರೈಟಿಂಗ್ ಸ್ವಲ್ಪ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಥರ ಇದೆ. ಸ್ವಲ್ಪ ನೀಟಾಗಿ ಬರೆದ್ರೆ ಹೋದವ್ರಿಗೂ ಅರ್ಥ ಆಗುತ್ತೋ ಏನೋ. ಹೋದ್ಸಲ ಬರ್ದಿದ್ದ ಲೆಟ್ರು ನಮ್ಮ ಕನ್ನಡ ಸರು ಹಾಸ್ಪಿಟ್ಲಿಗೆ ತೊಗೊಂಡೋಗಿದ್ರು. ಏಕೆ? ಯಾಕಂದರೆ ಡಾಕ್ಟ್ರಿಗಾರ ಅರ್ಥ ಆಗುತ್ತೇನೋ ಅಂತ. ಸಾಕು ಸಾಕು, ನೀವಿಬ್ರು ನನ್ನ ಕಾಲೇಜ್ ಸಾಕು. ಹೀಗೆ ಕಾಲೇಜ್ ತರ್ತೀರಾ, ನಾನು ಹೋಗೋಕೆ ಏನಾದ್ರು ತಯಾರಿ ಮಾಡ್ತೀರಾ? ಮಾಡ್ತೇವೆ. ಮಾಡ್ತಾ ಇರಿ, ನಾನು ಬರ್ತೀನಿ. ಹಾಂ ತಗೊಳ್ರು. ಆಯ್ತೇನ್ರು? ಹಾಕ್ಕೊಡು.
ಆದ್ರೆ ಬರ್ತಾ ಬೇಸನ್ ಲಡ್ಡು ಮಾತ್ರ ಮರಿಬೇಡ. ನಾನು ಮರ್ತರು ನಮ್ಮಮ್ಮ ಮರಿಲ್ಲ ಕೊಂಡ್ರು. ಹುಷಾರ್ ಮಗ. ಅಪ್ಪ ಎಲ್ಲ ಕೆಲಸ ಮಾಡೋಷ್ಟೊತ್ತಿಗೆ ಸುಸ್ತಾಗೋಯ್ತು. ವಿಜಯ್ ವಿಜಯ್ ಕಂದ ಈಗ ಬಂದ್ಯಪ್ಪ. ಹೌದು ಅಮ್ಮ, ಹೇಗಿದ್ಯಾ? ಚೆನ್ನಾಗಿದ್ದೀನಿ ಅಯ್ಯೋ ಅಮ್ಮ. ಯಾಕೆ ನಿಂತ್ಕೊಂಡಿದ್ಯಾ? ಬಾ ಕುತ್ಕೋ. ಚೆನ್ನಾಗಿದ್ಯಾ? ಅಮ್ಮ ಎಷ್ಟೊಂದು ದಿನ ಆಯ್ತು ನಿನ್ನ ನೋಡಿ. ಅಯ್ಯೋ ತುಂಬಾ ಸೊರ್ಗೋಗಿದ್ಯಾ? ಊಟ ಗಿಟ ಸರಿಯಾಗಿ ಮಾಡ್ತಾ ಇದ್ಯಾ? ನಿದ್ರೆ ಗಿದ್ರೆ ಮಾಡ್ತಾ ಇದ್ಯೋ ಇಲ್ವೋ ನೋಡು, ಹೇಗಾಗೋಗಿದ್ಯಾ? ನಿನ್ನ ನೋಡೋಕೆ ಆಗ್ತಾ ಇಲ್ಲ. ನಿನ್ನ ನೋಡ್ತಾ ಇದ್ರೆ ತುಂಬಾ ಸೊರ್ಗೋಗಿರೋ ಥರ ಕಾಣಿಸ್ತಾ ಇದ್ಯಾ. ಅಮ್ಮ ನನ್ನ ಕತೆ ಬಿಡು, ಬಾ ಇಲ್ಲಿ ಕುತ್ಕೋ ಇಲ್ಲಿ. ನೀನು ನೋಡು ಎಷ್ಟು ಸ್ವರ್ಗೋಗಿದ್ಯಾ. ನಾನು ಚೆನ್ನಾಗೇ ಇದ್ದೀನಿ, ಆದರೆ ಅವಾಗವಾಗ ನಿನ್ನ ಯೋಚನೆ ಅಷ್ಟೇ. ಏನಮ್ಮ ಯೋಚನೆ? ನಿನ್ನ ಮಗ ದೇಶಕ್ಕೋಸ್ಕರ ಹೋರಾಡ್ತಿದ್ದಾನೆ, ಹೆಮ್ಮೆ ಇರ್ಬೇಕಮ್ಮ, ಹೆಮ್ಮೆ. ಅಲ್ಲ ವಿಜಯ್, ಆದರೂ ಅಮ್ಮ ಹೀಗೆ ಆದ್ರೂ ಗಿದ್ರು ಅಂತ ಇರ್ತೀಯಾ? ಊಟ ಗೀಟ ಕೊಡ್ತೀಯಾ? ತುಂಬ ಹೊಟ್ಟೆ ಹಸಿತಾ ಇದೆ ಅಮ್ಮ, ಎಷ್ಟು ದೂರದಿಂದ ಬಂದಿದ್ದೀನಿ. ಅಯ್ಯೋ ನಾನೊಂದು ದೊಡ್ಡ ಪೆದ್ದಿ ಅಂದರೆ ಪೆದ್ದಿ. ನೀನು ಬಂದಿರೋ ಖುಷಿಲಿ ಎಲ್ಲ ಮರ್ತೋಗಿದ್ದೀನಿ. ಬಾ ಕೂತ್ಕೋ, ಕೂತ್ಕೋ ಇಲ್ಲೇ, ಊಟ ತಗೊಂಡು ಬರ್ತೀನಿ. ವಿಜಯ್, ಕಂದ ವಿಜಯ್, ಅಮ್ಮ ಎಲ್ಲಿದ್ಯಪ್ಪ? ಬಾ. ಅಮ್ಮ ಬಾ ಊಟ ಮಾಡು. ಹಾಂ ಸರಿಮ್ಮ. ವಿಜಯ್ ವಿಜಯ್, ಏನಮ್ಮ? ನನಗೊಂದು ಆಸೆ. ಏನಮ್ಮ ಅದು? ನೀನೊಂದು ಮದುವೆ ಆಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಯಾಕಂದರೆ ನನಗೂ ಒಬ್ಳು ಸೊಸೆ ಅಂತ ಬೇಕಲ್ವಾ? ನನಗೂ ತುಂಬ ಆಸೆ ಇದೆ ನನ್ನ ಮೊಮ್ಮಕ್ಕಳನ್ನ ಎತ್ತಾಡಿಸ್ಬೇಕು ಅಂತ. ಮತ್ತು ಯಾರು ನಿನ್ನ ಮುಂದೆ ಮಗು ಥರ ನೋಡ್ಕೋತಾರೆ? ಹೌದಾ ಅಮ್ಮ, ನೆಕ್ಸ್ಟ್ 2 ತಿಂಗಳು ರಜಕ್ಕೆ ಬರ್ತೀನಲ್ಲ, ಅವಾಗ ಯೋಚನೆ ಮಾಡಿದ್ರೆ ಆಯ್ತು ಬಿಡು. ಹೌದಾ? ಹಂಗಾರೆ ನಿನ್ನ ಮದುವೆನ ಹೇಗೆ ಮಾಡ್ತೀನಿ ಗೊತ್ತಾ? ಊರು ತುಂಬ ಚಪ್ರ ಹಾಕಿಸ್ತೀನಿ, ಮತ್ತು ಒಂದು ರೇಷ್ಮೆ ಸೀರೆ ಕೊಡಿಸು. ಅದನ್ನ ಹಾಕೊಂಡು ಬಂದಿರೋರಿಗೆಲ್ಲ ನನ್ನ ಮಗನೇ ಕೊಡಿಸಿದ್ದು ಅಂತ ಎಲ್ಲರಿಗೂ ಹೇಳ್ಕೊಂಡು ಓಡಾಡ್ತೀನಿ. ಮತ್ತು ನನ್ನ ಮುದ್ದಿನ ಸೊಸೆಗೆ ಒಂದು ಚಿಕ್ಕದಿರೋ ಮೂಗುತಿನ ಕೊಡಿಸ್ತೀನಿ. ಆಹಾ, ಇನ್ನ ಮದುವೆಗೆ ಎಣ್ಣೆ ಹೊಡ್ಕಿಲ್ಲ, ಆಸೆ ನೋಡು ಇವಳಿಗೆ. ನನ್ನ ಕಾಳು ಹಿಡ್ದಿದ್ದು ಸಾಕು, ಬಾ ಊಟ ಮಾಡು. Hello? Yes, sir. I will report you immediately, sir. Okay, sir. Yes, sir. I will leave now, sir. Okay, sir. Yes, sir. Jai Hind. ವಿಜಯ್, ಯಾರ್ದಪ್ಪ ಫೋನು? ಸೈನ್ಯದಿಂದ ಅಮ್ಮ. ಪಾಕಿಸ್ತಾನ ಅವರು ನನ್ನ ದೇಶದ ಮೇಲೆ ಆಕ್ರಮಣ ಮಾಡಿದ್ದಾರಂತೆ. ನಾನು ಈಗಲೇ ಹೊರಬೇಕು, ನನ್ನ ಕ್ಷಮಿಸ್ಬಿಡು. ಆಗಲ್ಲ ವಿಜಯ್, ಆಗಲ್ಲ. ಯಾವಾಗ ನೋಡಿದ್ರು ಅಲ್ಲೇ ಇರ್ತೀಯ. ಈ ಅಮ್ಮನ ಜೊತೆ 4 ದಿನ ಇದ್ದೋಗ್ಬೇಕು ಅಂತ ಅನ್ಸಲ್ವಾ ನಿನಗೆ? ಅಮ್ಮ, ಅದು ಸೈನ್ಯ ಅಮ್ಮ, ಹೇಳಿದ್ದಕ್ಕೆ ಹೋಗಲೇಬೇಕು. ನೀನು ಇಷ್ಟು ಹೇಳ್ತಿದ್ಯಾ ಅಂದಮೇಲೆ ಒಂದೇ ನಿಮಿಷ ಇರು, ಬಂದೆ.
ಸರಿ ಅಮ್ಮ, ನಾನು ಇನ್ನು ಹೊರಡ್ತೀನಿ. ವಿಜಯ್, ನಿನಗೆ ಎಷ್ಟು ಸತಿ ಹೇಳಿದ್ದೀನಿ, ಎಲ್ಲಾದ್ರೂ ಆಚೆ ಹೋಗ್ಬೇಕಾದ್ರೆ ಹೋಗ್ತೀನಿ ಅಂತಲ್ಲ, ಹೋಗಿ ಬರ್ತೀನಿ ಅಂತ ಹೇಳು ಅಂತ ಹೇಳ್ಕೊಟ್ಟಿಲ್ಲ. ಎಷ್ಟೊತ್ತು ಹೇಳೋದು ನಿನಗೆ? ಇನ್ನು 2 ನಿಮಿಷ ಕುತ್ಕೋ. ಏನಮ್ಮ ನೀನು ಒಳ್ಳೆ ಹಳೆ ಕಾಲದವ್ರ ಥರ ಆಡ್ತೀಯಪ್ಪ. ವಿಜಯ್, ಸರಿ ಆಯಿತು. ಇನ್ನೆರಡು ನಿಮಿಷ ಆಗಿಲ್ಲ, ಕೂತ್ಕೋ. ಎಷ್ಟು ಆತ್ರ ನಿನಗೆ? ಸರಿ ಅಮ್ಮ, ನಾನಿನ್ನು ಹೋಗ್ಬಿಟ್ಟು ಬರ್ತೀನಿ. ಲೈಟ್ ಆಫ್ ಮಾಡು. Dear soldiers, how is the Josh? Dear soldiers, this is an important day in our life. We should do it. Yes, sir. Dear soldiers, take your places. Pakistan! Hindustan! Pakistan! Hindustan! Pakistan! Hindustan! Pakistan! Hindustan! ಧರ್ಮ ಬರ್ತಾ ಪೇಷಂಟ್ ಹಿಡ್ಕೊಂಬ ಅಂತ ಹೇಳಿಕೊಂಡು ತೆಗೀನಿ. ಎದ್ದೇಳೋ ಎದ್ದೇಳೋ ಧರ್ಮ, ಧರ್ಮ.
ಹಲೋ, ಯಾರಪ್ಪ? ಹಿಂಗಾಗ್ಬಾರ್ದಾಗಿತ್ತು ವಿಜಯ್. ದೇವ್ರೆ, ನೀನ್ ಮೋಸ ಮಾಡ್ತೆ, ನೀನ್ ಮೋಸ ಮಾಡ್ತೆ. ನನ್ ಮಗ ಎಲ್ಲೂ ಹೋಗಿಲ್ಲ, ನನ್ ಮಗ ಎಲ್ಲೂ ಹೋಗಿಲ್ಲ. ಆ ದೇವ್ರಿಲ್ಲ. ನನ್ ಕಂದ ಎಲ್ಲೂ ಹೋಗಿಲ್ಲ. ವಿಜಯ್, ವಿಜಯ್, ಎದ್ದೋಳು ವಿಜಯ್. ನಿಮ್ಮ ಅಮ್ಮ ಬಂದಿದ್ದೀನಿ, ಎದ್ದೋಳು. ಒಂದೇ ಒಂದ್ಸತಿ ಎದ್ದೋಳು ವಿಜಯ್. ಪ್ರೀತಿಯಿಂದ ಟೋಪಿ ಹೊಲ್ದಿಟ್ಕಣೋ. ಒಂದೇ ಒಂದ್ಸತಿ ಮನೆಗೆ ಬಂದು ಹಾಕೊಂಡು ಹೋಗೋ. ಮತ್ತೆ 2 ತಿಂಗಳಾದ್ಮೇಲೆ ಅಮ್ಮ ಮದ್ವೆ ಮಾಡಿಸಿ ಅಲ್ಲೋ. ಹೆಣ್ಣು ಹುಡುಕ್ತೀನಿ, ಎದ್ದೋಳು. ಧೂಮ್ ಧಾಮ್ ಅಂತ ಮದ್ವೆ ಮಾಡಿಸ್ತೀನಿ, ಎದ್ದೋಳು ವಿಜಯ್. ವಿಜಯ್, ವಿಜಯ್, ನನ್ನ ಬಿಟ್ಟು ಹೋಗ್ಬೇಡ, ಎದ್ದೋಳು ವಿಜಯ್. ಧರ್ಮಂಗೆ ಲಾಡು ಕೊಡೋಮ್ಮ ಅಂತ ಹೇಳಿದಲ್ಲೋ, ಲಾಡು ಮಾಡ್ಕೊಡ್ತೀನಿ, ಎದ್ದೋಳು. ನನ್ನ ಮಗ ಎಲ್ಲೂ ಹೋಗಿಲ್ಲ, ನನ್ನ ಮಗ ಎಲ್ಲೂ ಹೋಗಿಲ್ಲ. ನೀವ್ ಹೇಳಿ, ನನ್ನ ಮಗ ಎಲ್ಲಾದ್ರೂ ಹೋಗಿದ್ದಾನ? ಹೇಳಿ. ತಾಯಿಂದಿರ ಆಸೆ ಆಗಿದೆ ಭೂಮಿ ತಾಯಿ ನಿನ್ನ ಸೇವೆ ಮಾಡಬೇಕು ಅಂತ. ಇನ್ನು ಮುಂದೆ ನಿಮ್ಮ ಸೇವೆ ಮಾಡ್ತಾನೆ ಇರ್ತೀವಿ, ಎಂದೂ ಕೊನೆ ಆಗಲ್ಲ. ವಂದೇ ಮಾತರಂ.
ಜನ್ಮದ ಪುಣ್ಯದ ಫಲ ಬೇಕು. ಮರು ಜನ್ಮ ನಾನಿಲ್ಲಿ ಜನಿಸಲು ಈ ಜನ್ಮದ ಋಣವ ತೀರಿಸಲೇಬೇಕು.